ಗೈಸ್ ಕಟ್ ಮಾಡೋ ಬೇಜಾರಾಗುತ್ತೆ, ಬಟ್ ತುಂಬ ಡೇಂಜರ್ ಆಯಿತಾ. ಕಟ್ಟಾದರೆ ಇಲ್ಲಿಂದ ಕಟ್ಟಾದರೆ ಜೀವನೇ ಹೊರಗಾಗ್ಬಿಡುತ್ತೆ. ಸೊ ಕಟ್ ಮಾಡೋಣ. ಹೂವನ್ನೇ ಇಲ್ಲೇ ಪಕ್ಕದಲ್ಲಿರೋ ದೇವ್ರಿಗೆ ಕೊಡಬೇಕು. ಜನ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ ಗೈಸ್. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರೂ ಹೇಗಿದ್ದೀರಾ ಮಾರೆ? ನಾನು ತುಂಬಾ ಚೆನ್ನಾಗಿದ್ದೇನೆ, ಹಾಗೂ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ಬ್ಲಾಗ್ ಏನಂದ್ರೆ, ಇವಾಗ ಸಂಜೆ ಆಯ್ತು. ಈ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಆಲ್ರೆಡಿ ನಾನು ಡ್ಯೂಟಿಯಿಂದ ಬಂದು ತುಂಬಾ ಲೇಟ್ ಆಯ್ತು. ಇವತ್ತು ತುಂಬಾ ಕೆಲಸ ಇತ್ತು, ಯಾಕಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಬಟ್ ಇನ್ನೂ ಏನೂ ಆಗಿಲ್ಲ. ಸೊ ಅದಕ್ಕೋಸ್ಕರ ತುಂಬಾ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ, ಬಟ್ ಟೈಮ್ ಸ್ವಲ್ಪ ಸಾಕಾಗ್ತಿಲ್ಲ. ಹಾಗೆ ಇವತ್ತೇನಂದ್ರೆ, ಇವಾಗ ಟೀ ಕೊಟ್ಟು ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡೋಣ ಅಂತ. ಏನಂದ್ರೆ ಇವತ್ತೊಂದು ತುಂಬಾ ಅನ್ಕೊಂಡಿದ್ದೇನೆ, ಒಂದ್ ಕಡೆ ಹೋಗ್ಲಿಕ್ಕೂ ಬೇರೆ ಇದೆ, ಬಟ್ ಅದು ಇವತ್ತು ಆಗುತ್ತಿಲ್ಲ ಅಂತ ಗೊತ್ತಿಲ್ಲ. ಅದಲ್ಲದೆ ಇವತ್ತು ಗುರುವಾರ ಬೇರೆ ರಾಯರ ಪೂಜೆ ಬೇರೆ ಮಾಡ್ಬೇಕು. ಈಗ ಸ್ವಲ್ಪ ಬೇಗ ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು. ಕರೆಂಟ್ ಬೇರೆ ಇಲ್ಲ ಮಾಡಿ, ಯಾವಾಗ್ಲೂ ಯಾಕೋ ಇವಾಗ ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ ಕರೆಂಟ್. ಇವಾಗ ಫಸ್ಟ್ ಒಂದು ಟೀ ಕೊಟ್ಟು ಫಸ್ಟ್ ಹಾಲು ಬಿಸಿ ಮಾಡಬೇಕು. ಇದು ದೇವರಿಗೆ, ಇದು ಹಾಲು ಉಳಿದಿರೋದು, ಮತ್ತೆ ಇದು ಟೀಗೆ. ಟೀ ರೆಡಿ. ಕ್ಲೀನ್ ಎಲ್ಲ ಆಯ್ತು ಗೈಸ್. ಬಟ್ ಏನಂದ್ರೆ ಕರೆಂಟ್ ಇಲ್ಲ. ಫುಲ್ ಇವಾಗ ಸ್ನಾನ ಬೇರೆ ಮಾಡ್ಬೇಕು. ಸ್ನಾನ ಮಾಡಿ ದೇವರಿಗೆ ಪೂಜೆ ಬೇರೆ ಮಾಡ್ಬೇಕು. ಅಷ್ಟರಲ್ಲಿ ಕರೆಂಟ್ ಬಂದ್ರೆ ಸಾಕು. ಬ್ಲಾಗ್ ಬೇರೆ ಮಾಡ್ಲಿಕ್ಕೆ ಚಾರ್ಜ್ ಬೇರೆ ಆಗ್ಬೇಕು ಮಾರೆ ಮೊಬೈಲಿಗೆ. ಮತ್ತೆ ಇನ್ನೊಂದೇನಂದ್ರೆ, ನಂಗೆ ಹೋಗ್ಬೇಕು ಎಲ್ಲಿಗೆ ಅಂತ ನೋಡ್ತೇನೆ. ಇವತ್ತು ಹೋದ್ರೆ ನಂಗೂ ಗ್ಯಾರಂಟಿ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ನೋಡೋಣ. ಮಳೆ ಬೇರೆ ದೂರ ಬರುವಾಗೆ ಆಗಿದೆ. ಹೆವಿ ಮಳೆ ಕಾಣ್ತಿಲ್ಲ. ಮಳೆ ಒಂದ್ಸಲ ಬರುತ್ತೆ ಬರಲ್ಲ, ಒಂದ್ಸಲ ಬರ್ತಿಲ್ಲ. ಏನು ಅಂತ ಇಲ್ಲ ಮಾರೆ. ನಾನು ಮೇಲ್ ಕಡೆ ತಂದು ಉಗುರು ತೆಗಿಯೋಣ. ನಾಳೆ ಬೇರೆ ಫ್ರೈಡೆ ಅಲ್ವಾ, ಸೊ ಅದಕ್ಕೋಸ್ಕರ ಈಗ ಉಗುರು ತೆಗ್ಬಿಟ್ಟು ಹೋಗ್ತಾ ಬಂದಿದೆ. ಬಟ್ ಏನು ಸ್ಟ್ರೆಂತ್ ಇಲ್ಲ ಅದಕ್ಕೆ. ಎಲ್ಲಿ ಕಟ್ಟಾಗ್ಬಿಟ್ಟು ಮತ್ತೆ ಅರ್ಧದಲ್ಲಿ ಕಟ್ಟಾದ್ರೆ ಅಷ್ಟೇ ಮಾರೆ. ಅದಕ್ಕೋಸ್ಕರ ಬಿಸಿನೀರು ಬರುತ್ತೆ ಅನ್ಸುತ್ತೆ. ಬಿಸಿಲಿತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ. ಇವಾಗ ಅರ್ಧ ಮಳೆ, ಮೋಡ ನೋಡ್ಬೇಕು. ಅರ್ಧ ಬರ್ತಾ ಇದೆ, ಬರ್ತಿಲ್ಲ. ಆ ತರ ಫುಲ್ ಗಾಳಿ ಬರ್ತಾ ಇದೆ. ನಂಗೆ ಕರೆಂಟ್ ಇದೆ ಚಿಂತೆ. ನಂದು ಬ್ಲಾಗ್ ಅರ್ಧ ಆಗುತ್ತಾ ಅಂತ ಇವತ್ತು. ಯಾಕಂದ್ರೆ ಒಂದ್ ಕಡೆ ಹೋಗ್ಲಿಕ್ಕೆ ಬೇರೆ ಇದೆ. ಅದು ಬೇರೆ ಹೋಗದಾ ಬೇಡವಾ ಅಂತ, ಮಾಡ್ಸೋದೋ ಬೇಡವಾ ಅಂತ ಏನಂತ ಗೊತ್ತಾಯ್ತಾ? ಥಿಂಕ್ ಮಾಡಿ ಆಯ್ತಾ. ಗೈಸ್ ಕಟ್ ಮಾಡೋ ಬೇಜಾರಾಗುತ್ತೆ, ಬಟ್ ತುಂಬಾ ಡೇಂಜರ್ ಆಯ್ತಾ. ಕಟ್ಟಾದ್ರೆ ಇಲ್ಲಿಂದ ಕಟ್ಟಾದ್ರೆ ಜೀವನೇ ಹೊರಗಾಗ್ಬಿಡುತ್ತೆ. ಸೊ ಕಟ್ ಮಾಡೋಣ. ಆಗ್ತಾ ಇದೆ. ದೇವರಿಗೆ ಹೂವಿನ ಅಲಂಕಾರ ಎಲ್ಲ ಆಯ್ತು. ತಂದೆ ರಂಗಿಲಿದ್ದರೆ ಪ್ಲಸ್ ದೀಪ ಎಲ್ಲ ಇಡಬೇಕು. ಫೈನಲಿ ಪೂಜೆ ಎಲ್ಲ ಆಯ್ತು. ಪ್ಲಸ್ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಪೂಜೆ ಎಲ್ಲ ಆಯ್ತು. ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಹೋಗ್ಬೇಕು. ಇವಾಗ ಹೂವನ್ನೇ ಇಲ್ಲೇ ಪಕ್ಕದಲ್ಲಿರೋ ದೇವ್ರಿಗೆ ಕೊಡ್ಬೇಕು. ಟೆಂಪಲ್ಗೆ ಹೋಗಿ ಬನ್ನಿ ಗೈಸ್. ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಆಮೇಲೆ ಒಂದ್ ಕಡೆ ಹೋಗ್ಲಿಕ್ಕಿದೆ, ಟೈಮ್ ಆಯ್ತು ಆಲ್ರೆಡಿ. ಬೇಗ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಕತ್ತಲೆ ಆಯ್ತು ಮಾರೆ, ಇಲ್ಲೇನು ಕಾಣೋದೇನು. ದರ್ಶನ ಎಲ್ಲ ಆಯ್ತು. ಇವಾಗ ಹೊರಗಡೆ ಹೋಗ್ಬೇಕು. ಟೈಮ್ 7 ಗಂಟೆ ಆಯ್ತು. 7:15ಗೆ ಕಾಸ್ಟ್ಯೂಮ್ ಈಗ ಚೇಂಜ್ ಆಗ್ಬೇಕು. ಯಾಕೆಂತ ನೋಡಿ, ಈ ಬ್ಲಾಗ್ ಲೆಂತ್ ಆದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೇನೆ ಯಾವ ಬಟ್ಟೆ ಹಾಕೋದು. ತುಂಬಾ ಬಟ್ಟೆ ಇದ್ರೂ ಕನ್ಫ್ಯೂಷನ್ಸ್ ಮಾಡಿ, ಯಾಕಂದ್ರೆ ಅದೊಂದು ಲುಕ್ ಚೇಂಜ್ ಆಗುತ್ತೆ ಆಯ್ತಾ. ಸೊ ಅದಕ್ಕೆ ಡ್ರೆಸ್ ಆದ್ರೂ ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಸೂಟ್ ಆಗೋ ಥರ ಹಾಕೋಣ ಅಂತ ನೋಡೋಣ. ಗೊತ್ತಿಲ್ಲ ನಾನು ಯಾವ ಥರ ಇವತ್ತು ಕಾಣ್ತೇನೆ ಅಂತ. ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಿಮ್ಗೆ ಈಗ ಗೊತ್ತಾಗಿರ್ಬೋದು ಲುಕ್ ಅಂತ ಹೇಳಿದ ತಕ್ಷಣ. ಬನ್ನಿ ವೆಯ್ಟ್ ಮಾಡಿ ಏನಂತ. ಫೈನಲಿ ರೆಡಿ ಆದ್ರೆ ಆಯ್ತಾ. ಒಂದು ಅಷ್ಟು ಹುಡುಕಿದೆ ಮಾರೆ. ಪ್ಲಾನ್ ಇದ್ದದ್ದೇ ಬೇರೆ, ಒಂದು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೋಗೋಣ ಅಂತ ನೋಡಿದ್ರೆ, ನಾರ್ಮಲ್ ಆಗಿ ಒಂದು ಪ್ಯಾಂಟ್ ಮತ್ತೆ ಬ್ಲ್ಯಾಕ್ ಶರ್ಟ್ ಹಾಕಿದ್ದೇನೆ. ಬಟ್ ಇದೊಂಥರ ನನಗೆ ಲುಕ್ ಗುಡ್ ಅಂತ ಅನಿಸ್ತದೆ. ಸೊ ಹಾಗೆ ಇವಾಗ ನೋಡಿ, ಫಸ್ಟ್ ಈಗ ಲುಕ್ ನೋಡ್ತಾ ಇರಿ ಆಯ್ತಾ. ನೆಕ್ಸ್ಟ್ ಯಾವ ತರ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಬನ್ನಿ.
ಗೈಸ್ ಜನ ಜಾಸ್ತಿ ಫೈನಲ್ ಲುಕ್ ನೋಡಿ. ಫೈನಲಿ ಹೇರ್ ಕಟ್ ಎಲ್ಲ ಆಯಿತು. ಫೈನಲ್ ಲುಕ್ ನೋಡಿದ್ರಲ್ಲ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ತುಂಬ ಇಷ್ಟ ಆಯಿತು. ಯಾವುದು ಗೊತ್ತಾ ಸಲೂನು ಹೋಯ್ ಹೇರ್ ಕೇರ್ ಮ್ಯಾಟ್ರಿಕ್ಸ್ ಹೇಳಿ ಗೊತ್ತಾ ತಿನ್ಲಿಕ್ಕೆ ಹೋಗ್ತಿದ್ದೀನಿ ಮಾರ ಲೇಟ್ ಆಯಿತು. ಫೈನಲಿ ಗೈಸ್ 10 ಗಂಟೆ ಆಯಿತು. ನನಗಂತೂ ನಾನು ಲಾಸ್ಟ್ ಇಯರು ಇದೇ ಟೈಮಲ್ಲಿ ಇದೇ ಡೇಟಿಗೆ ನಾನು ಕಟ್ ಮಾಡಿಸಿದ್ದೆ ಕೂದಲು. ಇವಾಗಲೂ ಅದೇ ಟೈಮಲ್ಲಿ ಅಂದರೆ ನನಗೆ ತುಂಬ ಇಷ್ಟ ಗೊತ್ತಾಯ್ತಾ. ತುಂಬ ಚೆನ್ನಾಗಿ ಕಟ್ ಮಾಡ್ತಾರೆ ಎಷ್ಟು, ಬಟ್ ತುಂಬ ಟೈಮ್ ಆಯ್ತು ಯಾಕಂದ್ರೆ ತುಂಬ ಜನ ಇದ್ದರು. ಸೊ ಹಾಗೆ ಬರುವಾಗ ಲೇಟ್ ಆಯಿತು. ಮತ್ತು 2 ಸಲ ಎಲ್ಲ ವಾಶ್ ಮಾಡಿದರು. ತುಂಬ ನೀಟಾಗಿತ್ತು. ನನಗಂತೂ ತುಂಬ ಇಷ್ಟ ಆಗಿದೆ. ಇದೆ ತುಮಕೂರಲ್ಲಿ ಓಯ್ ಹೇರ್ ಕೇರ್ ಯೂನಿಸೆಕ್ಸ್ ಸೆಲೂನು ತುಂಬ ಚೆನ್ನಾಗಿದೆ. ಹುಡುಗರಿಗೂ ತುಂಬ ನನಗೆ ನಂದು ಕಟ್ ಮಾಡೋದಕ್ಕಿಂತ ಹುಡುಗರದ್ದು ಹೇರ್ ಸ್ಟೈಲ್ ಎಲ್ಲ ಮಾಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಮಾರ. ಹುಡುಗರಿಗಿಂತ ಹುಡುಗರು ಎಷ್ಟು ಮೇಂಟೈನ್ ಮಾಡ್ತಾರೆ ಅಂತ ಆಗ್ಬಿಡ್ತು ಮಾರ. ನನಗೆ ತುಂಬ ಚೆನ್ನಾಗಿತ್ತು. ನನಗೆ ಲಾಸ್ಟ್ ಟೈಮ್ ಒಬ್ಬರು ಮಾಡಿದ್ರು, ಅವ್ರ ಹೆಸರು ಗೊತ್ತಿಲ್ಲ ಮಾತ್ರ, ಬಟ್ ಅವರೇ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಲಾಸ್ಟಿಗೆ ಅವರೇ ಬಂದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಇದನ್ನೆಲ್ಲ ಪೋಸ್ಟ್ ಮಾಡ್ತೇನೆ ಮತ್ತು ವೀಡಿಯೋಸ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೇನೆ ಅಶ್ವಿ ಕುಡ್ಲ ಅಂತ. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೇನೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತು ನನ್ನ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಲಾಸ್ಟಿಗೆ ಒಂದು ನಾನು ತೋರಿಸ್ತೀನಿ ಹೇಗಿದೆ ಅಂತ. ಚೆನ್ನಾಗಾಗಿದೆ. ನನಗೆ ಬ್ಯಾಕ್ ಹಿಂದ್ಗಡೆ ಶಾರ್ಟ್ ಆಯಿತು ಏನಪ್ಪ.
ಬಟ್ ಪರವಾಗಿಲ್ಲ, ಕಟ್ ಮಾಡಿಸಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಆಗ ಚೆನ್ನಾಗಿ ಕಟ್ ಮಾಡಿಸ್ಬೋದು. ಇದೆಲ್ಲ ನೋಡಿ ಹೀಗೆಲ್ಲ ಫೈನಲಿ ಮಲಗಬೇಕು ಮಾರ. ಈಗ ಹೇರನ್ನು ಕ್ಲಿಪ್ ಹಾಕಿದರೆ ಒಂಥರ ಗೊತ್ತಾ, ಫಸ್ಟ್ ಅಲ್ವಾ, ಅವಾಗ ಅಂದರೆ ಹಾಳು ಮಾಡಲಿಕ್ಕೆ ಇಷ್ಟ ಆಗಲ್ಲ, ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಮಲಗದು ಹೀಗೆ ಜಾಗರಣೆ ಮಾಡಲ ಅಂತ. ಆಲ್ರೆಡಿ 11 ಗಂಟೆ ಆಗ್ತಾ ಬಂತು. ಈಗ ಹೇಗಾದರೂ ಮಾಡಿ ಸ್ವಲ್ಪ ಕ್ಲಿಪ್ ಹಾಕ್ಬಿಟ್ಟು ಮಲಗಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗಾಯ್ಸ್. ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗೂ ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆದರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ಬಾಯ್ ಗೈಸ್, ಲವ್ ಯು ಆಲ್.